ನಾವು ಯಾವುದಾದ್ರು ಒಂದು ಏನೋ ಒಂದು ಇದನ್ನ ಬಿಸ್ನೆಸ್ ಮಾಡಕ್ ಹೋದಾಗ ಏನ್ರಿ ನೀವು ಮಾಡಲ್ಲ ಅಂದ್ರೆ ಗೂಂಡಾವರ್ತನೆ ಅಂತ ಹೇಗಂತೀವಿ. ಈ ಗೂಂಡಾವರ್ತನೆ ಅಂದ್ರೆ ಯಾಕೆ ಇಷ್ಟೊಂದು ಭಯ? ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲಿ ಬಿಜೆಪಿಯ ಗವರ್ನರ್ಗಳು ರಾಜ್ಯ ಸರ್ಕಾರವನ್ನು ಉತ್ತಮವಾಗಿ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಗಲಾಟೆ, ತಮಿಳುನಾಡಲ್ಲಿ ಗಲಾಟೆ, ಕರ್ನಾಟಕದಲ್ಲಿ ಗಲಾಟೆ, ಕೇರಳದಲ್ಲಿ ಗಲಾಟೆ. ಇಡೀ ದಕ್ಷಿಣ ಭಾರತದಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರೋದಕ್ಕೆ ಭಯ ಬಂದು ಯಾಕೆ ಗವರ್ನರ್ಗಳು ಉಪಯೋಗಿಸಿಕೊಂಡು ರಾಜ್ಯಗಳನ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ಗೆ ಯೋಗ್ಯತೆ ಇಲ್ಲ ಗೆಲ್ಲಕ್ಕೆ ಅಂದ್ರೆ ಬನ್ನಿ. ಈ ಬಿಜೆಪಿ ಯೋಗ್ಯತೆ ಇದ್ರೆ ಬಂದು ಜನಗಳ ಹತ್ರ ಫೈಟ್ ಮಾಡಿ. ಅದನ್ನ ಬಿಟ್ಟು ರಾಜ್ಯಪಾಲರನ್ನ ಯಾಕೆ ಉಪಯೋಗಿಸ್ಕೊತೀರಿ ನೀವು? ದಕ್ಷಿಣ ಭಾರತದಲ್ಲಿ ನಿಮ್ಗೆ ತಾಕತ್ತಿರೋ ಬಂದು ಯುದ್ಧ ಮಾಡಿ ಚುನಾವಣೆ ಗೆಲ್ಲಿ. ಅದು ಬಿಟ್ಬಿಟ್ಟು ರಾಜಕೀಯ ಮಾಡೋದಾದ್ರೆ ಬಂದು ಕೇರಳದಲ್ಲಿ ಲೋಕಸಭೆ ಮುಂಬೈನಲ್ಲಿ ಮಾಹಿತಿಯ ಕೊರತೆ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತ ಪೂರ್ತಿ ಸ್ವೀಪ್ ಮಾಡಿದ್ದಾರೆ. ದಕ್ಷಿಣ ಭಾರತ ಬಿಜೆಪಿ ಆಗಿದೆ. ಕೇಳಿಸ್ಕೊಳ್ರಿ, ಇಲ್ಲಿ ಮನುಷ್ಯನಿಗೆ ಮರವು ಅನ್ನುವಂಥದ್ದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರಬಹುದು. ರೀಸೆಂಟ್ ಆಗಿ ಎಲೆಕ್ಷನ್ ರಿಸಲ್ಟ್ ನೋಡಿ ಮುಂಬೈಯಲ್ಲಿ ಮೇಡಮ್ ಬಿಡಿ. ಅಲ್ಲಿ ಎನ್ಸಿಪಿ ಡಿವೈಡ್ ಮಾಡಿದ್ರು ಕೂಡ ಅಲ್ಲಿ ಗೆದ್ದಿದೆ 89. ನಿಮ್ ಯೋಗ್ಯತೆ ಗೊತ್ತೇ ಜನಕ್ಕೆ. ಅವ್ರನ್ನ ಹೆಂಗ್ರಿ ಸುಮ್ನೆ ಇರಿಸ್ಲಿ? ಅವ್ರದ್ದು ಕಣ್ರಿ ಸರ್ದಿ ಇವಾಗ ಮಾತಾಡ್ಲಿ. ಮೇಡಮ್ ಈಗ ಇವ್ರೇನೋ ದೊಡ್ಡ ಕಾಂಗ್ರೆಸ್ ವಕ್ತಾರು ಬಹಳ ಮಾಹಿತಿ ಕೊರತೆ ಇದೆ. ಆಮೇಲೆ ಬಿಜೆಪಿ ಸರ್ಕಾರ ಒಂದ್ ರೀತಿಯ ಡಿಕ್ಟೇಟರ್ ರೂಲ್ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 356 ರೀ, ನಿಮ್ಗೆ ಮಾಹಿತಿ ಗೊತ್ತಿರ್ಲಿ ಅಂದ್ರೆ ಪ್ರೆಸಿಡೆಂಟ್ ರೂಲ್ ಅನ್ನ 90 ಬಾರಿ ಜನಗಳಿಂದ ಆಯ್ಕೆ ಆಗಿದ್ದಂತ ಸರ್ಕಾರಗಳನ್ನ ಕಿತ್ತು ಬಿಸಾಕಿ ನೀವು ಮಾತಾಡ್ತೀರೇನ್ರಿ? ನೀವು ಹೇಳ್ತೀರೇನ್ರಿ? ನೀವು ಅತ್ಯಂತ ಮಿಸ್ಯೂಸ್ ಮಾಡ್ಕೊಂಡಿರ್ತೀರಿ. ಈ ರೀತಿ ಮಾತಾಡ್ತಾರೆ ನೀವು ರಘುವ್ರೆ. ಏನ್ರಿ ಇದು ಅಸಹ್ಯ? ಅವಾಗ್ಲಿಂದಲೂ ನೋಡ್ತಾ ಇದ್ದೀನಿ. ಯಾಕ್ರಿ ಹಿಂಗ್ ಆಡ್ತಾ ಇದ್ದೀರಾ ನೀವು? ಮಾತಾಡಕ್ ಬಿಡ್ರಿ. ಅವ್ರನ್ನೇನ್ ಸುಮ್ನೆ ಕುತ್ಕೊಂಡಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೋಗಿ ಅಂತೆಲ್ಲ ಕರ್ಸಿರೋದು ನಾನಿಲ್ಲಿ. ಚುನಾವಣೆಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಗೆ. ಚುನಾವಣೆಗೆಲ್ಲ ಯೋಗ್ಯತೆ ಇಲ್ಲ ಮಾತಾಡ್ತೀರೇನ್ರಿ? ರಾಜ್ಯಪಾಲರಿಗೆ ಗುಂಡ ಅಂತ ನೀವು ಮೊದಲಿಂದ ಇನ್ಫಾರ್ಮೇಶನ್ ಹಾಕ್ಬೇಕು. ಹೇಗಬೇಕಾಗುತ್ತೆ? ಪ್ರಬುದ್ಧತೆ ಇದೆ ನಿನಗೆ. ಏನ್ ಮಾತಾಡಂತ ನೀವು? ಏನ್ ಮಾತಾಡಂತದ್ದು? ದಿಸ್ ಇಸ್ ನಾಟ್ ನಾನು ಮಾತಾಡೋದು ದಿಸ್ ಇಸ್ ನಾಟ್ ರೈಟ್. ಒಂದು ತಾಳ್ಮೆ ಇರ್ತದೆ. ದಿಸ್ ಇಸ್ ನಾಟ್ ರೈಟ್. ಗುಂಡ ರೀತಿ ಒಪ್ಪಕರಿಸ್ತೇನೆ. ಇಟ್ ಇಸ್ ನಾಟ್ ರೈಟ್. ಗೌರವದಿಂದ ಮಾತಾಡ. ರಾಜ್ಯಪಾಲರಿಗೆ ಗುಂಡ ರೀತಿಯಿಂದ ನೀವು ಅದಕ್ಕೆ ನಾನು ಅದನ್ನ ಹೇಳ್ದಂತದ್ದಲ್ಲ, ನಾವ್ ಹೇಳ್ತಿರ್ತಕ್ಕಂಥದ್ದು ನಮ್ ಸಬ್ಜೆಕ್ಟ್ ಅನ್ನು ಹೇಳ್ಬೇಕಾದ್ರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.
ಕುತ್ಕೋಬೇಕು ಇವ್ರು ಸುಮ್ನೆ ಅದ್ ಬಿಟ್ಬಿಟ್ಟು ಆಯ್ತು, ಮಾತಾಡಿ. ಒಂದ್ ನಿಮಿಷ ರೀ. ಸುಮ್ನೆ ಬಾಳ ಹೊಸ್ದಾಗಿ ಹೇಳ್ತಾ ಇದ್ರಿ. ರಘು ನಾನು ಅವ್ರೆ, ಹೇಳ್ತಾ ನಿಮ್ದು ಒಂದ್ ನಿಮಿಷ, ಸ್ಪಷ್ಟವಾಗಿ ಒಂದ್ ನಿಮಿಷಕ್ಕೆ ಅರ್ಧ ಗಂಟೆ ತಡೀರಿ. ನೀವು ಸರ್ದಿ ಬಂದ್ರೆ ಆರ್ಟಿಕಲ್ ನೀವು ಸರಿ ಮಾಡ್ಕೊಳ್ಳಿ ಅದನ್ನ. 356 ಅತ್ಯಂತ ದುರುಪಯೋಗ ಪಡಿಸ್ಕೊಂಡು ಜನರಿಂದ ಆಯ್ಕೆ ಆದಂತ ಸರ್ಕಾರಗಳನ್ನ ಕಿತ್ತು ಹೋಗ್ತಿದ್ದು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಜ್ಯಪಾಲರು ಎಲ್ಲೂ ಕೂಡ ನಾನು ಅಧಿವೇಶನಕ್ಕೆ ಬರಲ್ಲ ಅಂತ ಹೇಳಿದಂತದ್ದಲ್ಲ, ಅವ್ರು ಬರ್ತೀನಿ ಅಂತ ಹೇಳಿದಂತದ್ದು. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಇಲ್ಲ, ಅದನ್ನ ತಿದ್ದುಪಡಿ ಮಾಡಿ ಅಂತ ಹೇಳಿದಂತದ್ದು ರಾಜ್ಯಪಾಲರು. ಆದ್ರೆ ಮಾಹಿತಿಯನ್ನ ತಿರ್ಚಿ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರು. ರಘು ಜೊತೆ ಅಂತ ಅಪ್ರಬುದ್ಧ ಕಾಂಗ್ರೆಸ್ ವಕ್ತಾರರಿಗೆ ಮಾಹಿತಿ ಕೊಡ್ತಾ ಇದೆ. ಬಿಜೆಪಿ ಅವರಿಗೆ ಮಾಹಿತಿ ಇಲ್ಲ, ಬನ್ನಿ ನಾನು ಕೊಡ್ತೇನೆ. ಬಹಳ ಬಿಜೆಪಿ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತೀನಿ, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ತಪ್ಪಿದೆ, ಅದನ್ನ ಸರಿ ಮಾಡ್ಕೊಂಡ್ ಬನ್ನಿ ಅಂತ. ಅದನ್ನ ಬಿಟ್ಬಿಟ್ಟು ನೀವು ಒಬ್ಬ ಸಾಂವಿಧಾನಿಕ ನೀವು ಸರ್ಕಾರದ ಒಂದು ಕಾನೂನು, ಕೇಂದ್ರ ಸರ್ಕಾರದ ಕಾನೂನನ್ನ ನೀವು ಹೇಗೆ ಕ್ರಿಟಿಸೈಸ್ ಮಾಡಕ್ಕಾಗುತ್ತೆ? ನೀವು ಕಾನೂನು ಶೆಟ್ಟಿಗೆ ರಿಪೋರ್ಟ್ ಓದಿದ್ದೀರಂದ್ರೆ, ಸ್ಟೇಟ್ ಕಮಿಟಿ ರಿಪೋರ್ಟ್ ಓದಿದ್ದೀರಂದ್ರೆ, ನೀವು ಓದೇ ಇಲ್ಲ, ಸುಮ್ಮನೆ ಬಂದಿಲ್ಲ, ಬೊಬ್ಬಾಡಿದ್ದೀರಾ. No, this cannot be accepted. ಈ ಮಟ್ಟದ ಬೌದ್ಧಿಕ ದಿವಾಳಿತನ will not be accepted. ರಾಜ್ಯಪಾಲರಿಗೆ ಗೂಂಡಾಗಿರಿ ಅಂತಾರೆ, ಒಬ್ಬ ಮಹಿಳಾ ಸಚಿವರಿಗೆ ಅವರು ಆಕ್ಟ್ ಕೊಡುವಂತಾರೆ. ಆಗಿ ಬಂದ ಮೇಲೆ ವಿರೋಧ ಮಾಡಿ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಒಂದ್ ನಿಮಿಷ, Already act ಆಗಿ ಒಂದು ನಿಮಿಷ ಬಂದಿದೆಯಲ್ಲ. ಕೇಳಿಸ್ಕೊಳ್ಳಿ. ಯಾವುದೇ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಅಥವಾ ಬಿಲ್ ಬಂದ್ರೆ ರಾಜ್ಯದಾಗ್ಲಿ ಕೇಂದ್ರದಾಗ್ಲಿ ಯಾವಾಗ್ಲೂ ವಿರೋಧಿಸಿ Hey, it's an act. ಈಗ ಮಾಹಿತಿ ಕೊಡ್ತೀರಿ. It is an act. It is an act. ಇದೇ ರೀತಿ ಕೃಷಿ ಆಕ್ಟ್ ಬಂದಾಗ್ಲೂ ನೀವು ವಾಪಸ್ ತಗೊಂಡ್ ಬಿಟ್ರಿ. ಆಕ್ಟೇ ಬಂದಿತ್ತು ಕೃಷಿದು. ನಾವು ಎಲ್ಲ ರೈತ ನಾಯಕರನ್ನ ಒಂದು ನಿರ್ಣಯವನ್ನು ತಗೊಂಡಂತದ್ದು. ಕೇಳಿ ಇಲ್ಲಿ ನಾನು ಹೇಳಿದ್ದು ಆಕ್ಟ್ ಅದು ಬಿಲ್ ಅಲ್ಲ, ಆಕ್ಟ್ ಹೌದು. ಈಗ ಏನಾದ್ರೂ ಮಾಡಕ್ ಸಾಧ್ಯತೆ ಇದೆಯಾ ಅಂದಾಗ ಕೃಷಿದು ಹಂಗೆ ಆಗಿದ್ದಲ್ವಾ. ಆಕ್ಟ್ ಬಂದಾದ್ಮೇಲೆ ಎಲ್ಲರೂ ರಸ್ತೆಗಿಳಿದ್ಮೇಲೆ ವಾಪಸ್ ತಗೊಂಡ್ರಿ. ಕೇಂದ್ರ ಸರ್ಕಾರ ತಗೊಂಡಂತದ್ದು ಮೇಡಮ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಗವರ್ನರ್ ಕೇಳಿ ನೀವು ಕ್ರಿಟಿಸೈಸ್ ಮಾಡಕ್ಕಾಗಲ್ಲ ಸ್ವಾಮಿ. ನೀವು ನಿಜವಾಗ್ಲೂ ಗವರ್ನರ್ ಏನ್ ಓದ್ಬೇಕು ಅಂದ್ರೆ, ಒಂದ್ ನಿಮಿಷ ಸರ್, ಗವರ್ನರ್ ಏನ್ ಓದ್ಬೇಕು ಅಂದ್ರೆ, ನೀ ಸರ್ಕಾರದಲ್ಲಿ ನೀವೇನ್ ಕಿತ್ತು ದಬಾಕಿದೀರಾ, ಮುಂದಕ್ಕೇನ್ ಕಿತ್ತು ದಬಾಕ್ತೀರಾ ಅನ್ನೋಂಥದ್ದನ್ನ ಹೇಳಬೇಕಾಗುತ್ತೆ. ನೀವು ಹಿಂದೆ ಡೆವಲಪ್ಮೆಂಟ್ ಏನ್ ಮಾಡಿದ್ರಿ, ಈಗ ಏನ್ ಮಾಡ್ತಿದ್ರೆ ದೊಡ್ಡಪ್ಪ ಅಂತೀರಾ, ಹೇಳಬೇಕಲ್ಲ ನಾವು. ಹೇಳಿ ಸರ್, ಮಾತಾಡಿ. ರಾಜುಗೌಡ ಸರ್, ತುಂಬ ಚೆನ್ನಾಗಿತ್ತು ಪ್ಯಾನಲ್ ಡಿಸ್ಕಷನ್, ಅದ್ಭುತವಾಗಿತ್ತು. ಎಲ್ಲರಿಗೂ ಎಲ್ಲ ರೀತಿ ಭಾಷೆಗಳು ಬಳಕೆ ಗೊತ್ತಿರ್ತವೆ. ನಾವು ಸಮಾಜಮುಖಿಯಾದಾಗ, ಸಮಾಜ ಚಿಂತನೆಗೆ ಅಂತ ಬಂದಾಗ, 4 ಜನದ ಮುಂದೆ ಕೂತಾಗ, ನಿಂತಾಗ ಯಾವ ರೀತಿ ಭಾಷೆಗಳನ್ನ ಪ್ರಯೋಗ ಮಾಡಬೇಕು ಅನ್ನೋದು ನಮ್ಮ ಆತ್ಮಕ್ಕೆ ಗೊತ್ತಿರಬೇಕು. ಮತ್ತೆ ಅದನ್ನ ಬಳಸೋದ್ರಿಂದ ಗೌರವ ನಮಗ್ ಜಾಸ್ತಿ ಆಗತ್ತೆ, ಅವ್ರ ಜಾಸ್ತಿ ಆಗತ್ತೆ ಅಂತ ಯೋಚನೆ ಮಾಡ್ಕೋಬೇಕಾಗ್ತದೆ. ಈಗ ಗುಂಡ ಅನ್ನೋ ಒಂದು ಪದ ಬಳಸಿದಾಗ ಏನನ್ಸುತ್ತೆ, ಗೂಂಡ ಅಂದ್ರೆ ಯಾರನ್ನ ಬಳಸ್ತಾ ಇದೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಂದ್ರೆ, ಗೂಂಡ ಅಂದ್ರೆ ಗೂಂಡಾ ಕಾಯ್ದೆ ಅಂತ ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಯಾರಿಗಾಗ್ತಾರೆ ಗೂಂಡಾ ಕಾಯ್ದೆನ ಯೋಚನೆ ಮಾಡ್ಕೋಬೇಕು. ಸಾಕಷ್ಟು ವಿಚಾರಗಳು ಹಿಂದೆ MLAಗಳು ಮಾಡಿದ್ದಾರೆ, ಸೆಷನಲ್ಲೂ ಗಲಾಟೆಗಳಾಗಿದೆ, ಇವನ್ನೆಲ್ಲ ಒಂದು ಕಡೆ ಬದಿಗಿಡಬೇಕು. ಕಾನ್ಸ್ಟಿಟ್ಯೂಷನಲ್ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಮಾತಾಡುವಾಗ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು. ಯಾಕೆಂದರೆ ನಾವೆಲ್ಲ ಇಲ್ಲಿ ಸಮಕಾಲೀನರಿದ್ದೀವಿ, ಎಲ್ಲ ವಕ್ತಾರರಾಗೆ ಬಂದಿದ್ದೀವಿ. ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿನ ನಾವು ಗೌರವಿಸೋದನ್ನ ಕಲಿಬೇಕಾಗ್ತದೆ. ತಪ್ಪಾದಾಗ ತಪ್ಪಾಗಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗೋದ್ರಲ್ಲಿ ಏನು ತಪ್ಪೇನಿಲ್ಲ. ಇನ್ ದ ಬಿಫೋರಲ್ಲೇ ನಾನು ಈ ವಿಚಾರನಾಲೆ ಕೃಷಿ ಬಿಲ್ಗಳ ಬಗ್ಗೆ ವಿರೋಧ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅದು ಯಾವ ರೀತಿ ವಿರೋಧ ಮಾಡ್ತೀವಿ ಅನ್ನೋದು ಕೂಡ ಕೌಂಟ್ ಆಗ್ತದೆ ಅಲ್ವಾ. ಈಗ ಬಿಲ್ಗಳಾಗಿರ್ಬೋದು, ಆ್ಯಕ್ಟ್ಗಳಾಗಿರ್ಬೋದು ಚರ್ಚೆಗೆ ಬರ್ತವೆ. ಈಗ ಅವರ ರಾಜ್ಯಪಾಲರಿಗೆ ಅವ್ರದ್ದೇ ಆದಂಥ ಒಂದು ಅಧಿಕಾರದ ಲಿಮಿಟೇಷನ್. ಗೂಂಡಾಗಳ ರೀತಿ ವಿರೋಧ ಮಾಡ್ತಾ ಇಲ್ಲ ಸರ್, ಅಲ್ಲ ನಾನು ಅದನ್ನ ಹೇಳ್ತಾ ಇಲ್ಲ ನಿಮಗೆ. ಅದೇ ರೀತಿ ಅವ್ರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇರ್ತವೆ. ಲಿಮಿಟೇಷನ್ಸ್ ಇದ್ದಾಗ ಅವ್ರು ಹೇಳಿರ್ತಾರೆ, ನೋಡಪ್ಪ ಈ ರೀತಿ ಇದೆ, ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳಿರ್ತಾರೆ. ಈಗ ಅಪ್ರೋಚ್ ಮಾಡೋದಕ್ಕೂ ಆರ್ಡ್ರ್ ಮಾಡೋದಕ್ಕೂ ವ್ಯತ್ಯಾಸ ಇರ್ತವೆ. ಅಪ್ರೋಚ್ ಮಾಡಿರ್ತಾರೆ ನೋಡಿ 11ನೇ ಪ್ಯಾರದಲ್ಲಿ, ಅದಕ್ಕೆ ಹಂಗೆ ಬಂದಾಗ ಇಮಿಡಿಯೇಟ್ ಆಗಿ ಸರ್ಕಾರದ ಮುಖ್ಯಮಂತ್ರಿಗಳು ಕಳಿಸಿರ್ತಾರೆ ಅವರ ಕಾನೂನು ಸಚಿವರನ್ನ. ಈ ಕಾನೂನಲ್ಲಿ ನೀವು ಬರಬೇಕು ಅನ್ನೋದನ್ನ ಅವರು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೋಗಿರ್ತಾರೆ. ಅದನ್ನ ನಾವು ಯಾವುದೋ ರೀತಿ ಬಿಂಬಿಸ್ಕೊಂಡು ಏನೇನೋ ಮಾತಾಡಿಕೊಂಡು ನಮ್ಮ ಗೌರವನ ನಾವೇ ಬೀದಿಗೆ ತಂದು ನಿಲ್ಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಮೊದಲನೇ ಪ್ರಶ್ನೆ. ಆ್ಯಂಡ್ ಎರಡನೇದು, ನಾಳೆ ಸೆಷನ್ ನಡೆಯೋ ಟೈಮಲ್ಲಿ ರಾಜ್ಯಪಾಲರ ಭಾಷಣ, ಯಾಕೆಂದರೆ ಇದು ಬಜೆಟ್ಗೆ ಸಂಬಂಧಪಟ್ಟಂಥ ಚರ್ಚೆಗಳಾಗುವಂಥದ್ದು. ಯಾಕೆಂದರೆ ಹೌದು,